ಇದರಿಂದ ಸ್ವಲ್ಪ ಹೊರಗೆ ಬರ್ಬೇಕು. ಅರ್ಥ ಆಯ್ತಾ? ಇದು ಸ್ವಾರ್ಥತೆ ಅಲ್ಲ, ಇದು ಸಾಧನೆ. ಇದು ಸ್ವಾರ್ಥತೆ ಅನ್ನಬಾರ್ದು. ಮತ್ತೆ ಇದನ್ನ ಸರ್ ನಾವೇನು ಸರ್ ನಾವೇ ಚೆನ್ನಾಗಿರ್ಬೇಕು, ಮತ್ತೆ ಸಾಧನೆ ಇದು. ಯಾಕಂದ್ರೆ ನಾವು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕಂತಂದ್ರೆ ಸ್ವಲ್ಪ ಈಗಿರ್ತಕ್ಕಂಥ ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಎಷ್ಟೇ ಹಾರ್ಡ್ ಎಷ್ಟೇ ಕಷ್ಟ ಆಗಲಿ ಬೆಳಗ್ಗೆ ಹೇಳ್ರಿ. ಅರ್ಥ ಆಯ್ತಾ? ರಾತ್ರಿ ಏನಪ್ಪ ಅಂದ್ರೆ 10 ಗಂಟೆಗೆ 9 ಗಂಟೆಗೆ ಮಲ್ಕೊಳ್ಳೋದಲ್ಲ, ಓದ್ರಿ 12 ಗಂಟೆ ತನಕ ಓದ್ರಿ, ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ರಿ, ಸಾಕು, ಒಂದು 5-6 ತಾಸು ನಿದ್ದೆ ಸಾಕು. ಅರ್ಥ ಆಯ್ತಾ? ಭಾಳ ಕಾಂಪಿಟೇಷನ್ ಇದೆ. ಮತ್ತೇನಪ್ಪ ಅಂದ್ರೆ ಸದ್ಯಕ್ಕೆ ಏನಪ್ಪ ಅಂದ್ರೆ ಕಾಲ್ ಫಾರ್ಮ್ಗಳಾಗ್ತವೆ. ಈಗ ನೆಕ್ಸ್ಟ್ ನೀವೇನು ಅದನ್ನೆಲ್ಲ ಬಿಟ್ಬಿಡ್ಬೇಕು. ನೆಗೆಟಿವ್ ಥಾಟ್ಸ್ ಬೇಡ. ಏನಿಲ್ಲ ಸರ್ ಕಾಲ್ ಫಾರ್ಮ್ ಇಲ್ಲ, ಅವು ಇವೆಲ್ಲ ನೆಗೆಟಿವ್ ಥಾಟ್ಸ್, ಇವೆಲ್ಲ ಸುಮ್ಮನೆ ನೆಪಗಳಷ್ಟೇ. ಓದ್ತಕ್ಕಂಥ ಹುಡುಗರು ಈಗಲೂ ಓದ್ತಾ ಇದ್ದಾರೆ, ಲೈಬ್ರರಿ ಫುಲ್ ಇದಾವೆ ಬೆಂಗಳೂರಾಗೆಲ್ಲ. ಅರ್ಥ ಆಯ್ತಾ? ಇದು ನಿಮ್ಗೆ ಗೊತ್ತಿಲ್ಲ. ನೀವು ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡಲ್ಲೇ ಹಳ್ಳ್ಯಾಗ ಮಕ್ಕೊಂಡ್ರಿ, ಎಲ್ಲೇ ಬಳಗನವರಾಗಿರ್ಬೇಕು ಅಥವಾ ಹುಲ್ಲೂರು, ಉದ್ಬಾಳು, ಕಡಬೂರು, ಕ್ಯಾತ್ನೆಟ್ಟಿ, ಮಸ್ಕಿ ಇಂಥಲ್ಲೇನಪ್ಪ ಅಂದ್ರೆ ಆರಾಮ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಲ್ಕೊಂಡ್ರಿ. ನಿಮ್ಗೆ ಏನು ಗೊತ್ತಾಗುತ್ತೆ? ಇಲ್ಲಿ ಏನು ಕಷ್ಟಪಡಕತ್ತ ಹುಡುಗರು ಲೈಬ್ರರಿಗೆ ಹೆಂಗೆ ಓದಾಗತ್ತವ? ಇದು ಸ್ವಲ್ಪ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಅವಾಗ ಏನಂದ್ರೆ ನಿಮ್ಮಲ್ಲಿ ಕೂಡ ಸ್ವಲ್ಪ ಏನಂದ್ರೆ ಎಸ್ ನಾನು ಸ್ವಲ್ಪ ಓದಬೇಕು, ಇಲ್ಲಾಂದ್ರೆ ಏನಪ್ಪ ಅಂದ್ರೆ ಸಮಾಜ ನನ್ನ ಒದ್ದು ಹೊರಗಾಕತ್ತೆ ಅಂತ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಯಾವಾಗ ನಮಗೆ ನೋಡಿ, ಯಾವಾಗಲೂ ಅನಿವಾರ್ಯತೆ ಇದೆಯಲ್ಲ, ಇದೇ ಸಂಶೋಧನೆ ತಾಯಿ ಅಂತ ಕರೀತಾರೆ. ಅನಿವಾರ್ಯತೆಯು ಸಂಶೋಧನೆಯ ತಾಯಿ ಅಂತ ಕರೀತಾರೆ. ಯಾವಾಗ ನಮ್ಗೆ ಅನಿವಾರ್ಯತೆ ಇರಲ್ಲ ಅಲ್ಲಿ ತನಕ ನಾವೇನು ಸಂಶೋಧನೆ ಮಾಡಲ್ಲ, ನಾವೇನು ಸಾಧನೆ ಮಾಡಲ್ಲ. ಅದಕ್ಕೆ ನಿಮಗೆ ಈ ಬಡತನ ಅಂತಕ್ಕಂಥದ್ದು ಅನಿವಾರ್ಯತೆ. ಬಡತನ ಇರಲೇಬೇಕು. ಬಡತನನೇ ನಿಮಗೆ ಒಳ್ಳೆ ಪಾಠ. ಗೊತ್ತಿರಲಿ, ಬಡತನ ಕಲಿಸ್ತಕ್ಕಂಥ ಪಾಠ ಬೇರೆ ಯಾವುದು ಕಲಿಸಲ್ಲ. ಅದನ್ನು ಮುಂದೆ ಇಟ್ಕೊಂಡ್ರು ಕರೆಕ್ಟಾಗಿ ಓದಿ ನಿಮ್ಮ ಗುರಿಯನ್ನು ತಲುಪಿ. ಗೇನ್ ದ ನಾಲೆಜ್ ಅಂಡ್ ವಿ ಹ್ಯಾವ್ ಟು ಕ್ರ್ಯಾಕ್ ದ ಎಕ್ಸಾಮ್. ಓಕೆ ತಾನೆ? ಆವಾಗಲೇ ನಾವು ಸಕ್ಸಸ್ ಆಗ್ತೀವಿ. ನಾವು ಸಕ್ಸಸ್ ಆಗಬೇಕಪ್ಪ ಅಂದ್ರೆ ಯಾವುದಾದ್ರೂ ಒಂದು ನಾಚಿಕೆ ಸ್ವಭಾವದಿಂದ, ಸಂಕೋಚದಿಂದ ಆದರೆ ಯಾವುದೂ ಆಗಲ್ಲ. ಜಗತ್ತು ಸುಮ್ಮನೆ ಓಡ್ತಾ ಇರ್ತದೆ, ನಾವು ಓಡ್ತಾನೆ ಇರಬೇಕು. ಅರ್ಥ ಆಯ್ತಾ? ಯಾವುದೇ ಒಂದು ಬೇರೆ ಒಂದು ಕುತ್ಕೊಂಡು ನಾವು ಹಿಂದೆ ಆಗ್ತೀವಿ ಅಂದರೆ, ಹಿಂದೆ ಉಳಿತೀವಿ ಅಂದರೆ ಮುಗಿದೋಯ್ತು. ನಮ್ಮನ್ನು ಯಾರು ಬಂದು ಅಲ್ಲಿಂದ ಎತ್ತೀನಿ ಹೋಗಪ್ಪ ಓಡಪ್ಪ ಅಂತಕೊಂಡು ಯಾರು ಕಳಿಸಲ್ಲ. ಗೊತ್ತಿರಲಿ ಗೆಳೆಯರೆ, ನಾವೇ ಓಡ್ತಾ ಇರಬೇಕು, ನೋಡ್ತಾ ಇರಬೇಕು, ನಮ್ಮ ಪರಿಸ್ಥಿತಿಗಳು ನೋಡ್ತಾ ಇರಬೇಕು, ನಮ್ಮ ಮನೆ ಪರಿಸ್ಥಿತಿಗಳು ನೋಡ್ತಾ ಇರಬೇಕು, ಹೋಗ್ತಾ ಇರಬೇಕಷ್ಟೇ. ಆಯ್ತಾ?